ನೂತನ ದೆಹಲಿ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ರೇಖಾ ಗುಪ್ತಾ ಅವರು ಮೊದಲಿಗೆ ಇಂದು ಯಮುನಾ ನದಿಯ ವಾಸುದೇವ್ ಘಾಟ್ಗೆ ಭೇಟಿ ನೀಡಲಿರುವಂಥದ್ದು. ಪ್ರಮುಖವಾಗಿ ಅಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ಮೊದಲ ಬಾರಿಗೆ ಅಂದರೆ ಮೊದಲ ಕ್ಯಾಬಿನೆಟ್ಗೂ ಮುನ್ನ ಯಮುನಾ ನದಿಯ ಶುದ್ಧೀಕರಣದ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಇಂದು ರೇಖಾ ಗುಪ್ತಾ ಸೇರಿದಂತೆ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಸಚಿವರೇನಿದ್ದಾರೆ ಅವರು ಕೂಡ ಇಂದು ಆಗಮಿಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ನಾನು ತೋರಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳೇನಿದೆ ಇದು ಯಮುನಾ ನದಿಯ ದಂಡೆಯ ಮೇಲಿರ್ತಕ್ಕಂತಹ ವಾಸುದೇವ ಘಾಟ್. ಈ ಘಾಟ್ನಲ್ಲಿ ಶುದ್ಧೀಕರಣ ಯಾವ ರೀತಿ ನಡೀತಾ ಇದೆ, ಶುದ್ಧೀಕರಣದ ಕಾರ್ಯ ಯಾವ ರೀತಿ ನಡೀತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಿಎಂ ರೇಖಾ ಗುಪ್ತಾ ಸೇರಿದಂತೆ ಹಲವು ನಾಯಕರು ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸಲಿರುವಂಥದ್ದು. ಪ್ರಮುಖವಾಗಿ ಯಾವೆಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡ್ಕೋಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಯಮುನಾ ನದಿಯ ಶುದ್ಧೀಕರಣ ಏನಿದೆ ಈ ಒಂದು ಶುದ್ಧೀಕರಣದ ಭರವಸೆಯನ್ನು ಬಿಜೆಪಿ ಸರ್ಕಾರ ಕೊಟ್ಟಿತ್ತು. ಹಾಗಾಗಿ ಬಿಜೆಪಿಯ ಭರವಸೆ ಏನಿದೆ ಆ ಭರವಸೆಯನ್ನು ಮೊದಲ ಬಾರಿಗೆ ಈಡೇರಿಸುವ ಸಲುವಾಗಿ ಈ ಒಂದು ಸ್ಥಳಕ್ಕೆ ಸಂಪೂರ್ಣವಾದಂಥ ಅಂದರೆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಬಂದು ಇಲ್ಲಿಯ ಶುದ್ಧೀಕರಣ ಯಾವ ರೀತಿ ಸಾಗುತ್ತೆ, ಜೊತೆಗೆ ಏನನ್ನು ಮಾಡಬೇಕು ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಕೂಡ ನಡೆಯುತ್ತೆ. ಅದ ನಂತರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಈ ಒಂದು ಸ್ಥಳದಲ್ಲಿ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಬಿಜೆಪಿಯ ಸರ್ಕಾರ ತನ್ನ ಮೊದಲ ಹೆಜ್ಜೆಯನ್ನು ಇಡುವಂತಹ ಕೆಲಸವನ್ನು ಕೂಡ ಮಾಡಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ನೂತನ ದೆಹಲಿ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ರೇಖಾ ಗುಪ್ತಾ ಅವರು ಮೊದಲಿಗೆ ಇಂದು ಯಮುನಾ ನದಿಯ ವಾಸುದೇವ್ ಘಾಟ್ಗೆ ಭೇಟಿ ನೀಡಲಿರುವಂಥದ್ದು. ಪ್ರಮುಖವಾಗಿ ಅಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ಮೊದಲ ಬಾರಿಗೆ ಅಂದರೆ ಮೊದಲ ಕ್ಯಾಬಿನೆಟ್ಗೂ ಮುನ್ನ ಯಮುನಾ ನದಿಯ ಶುದ್ಧೀಕರಣದ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಇಂದು ರೇಖಾ ಗುಪ್ತಾ ಸೇರಿದಂತೆ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಸಚಿವರೇನಿದ್ದಾರೆ ಅವರು ಕೂಡ ಇಂದು ಆಗಮಿಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ನಾನು ತೋರಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳೇನಿದೆ ಇದು ಯಮುನಾ ನದಿಯ ದಂಡೆಯ ಮೇಲಿರ್ತಕ್ಕಂತಹ ವಾಸುದೇವ ಘಾಟ್. ಈ ಘಾಟ್ನಲ್ಲಿ ಶುದ್ಧೀಕರಣ ಯಾವ ರೀತಿ ನಡೀತಾ ಇದೆ, ಶುದ್ಧೀಕರಣದ ಕಾರ್ಯ ಯಾವ ರೀತಿ ನಡೀತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಿಎಂ ರೇಖಾ ಗುಪ್ತಾ ಸೇರಿದಂತೆ ಹಲವು ನಾಯಕರು ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸಲಿರುವಂಥದ್ದು. ಪ್ರಮುಖವಾಗಿ ಯಾವೆಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡ್ಕೋಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಯಮುನಾ ನದಿಯ ಶುದ್ಧೀಕರಣ ಏನಿದೆ ಈ ಒಂದು ಶುದ್ಧೀಕರಣದ ಭರವಸೆಯನ್ನು ಬಿಜೆಪಿ ಸರ್ಕಾರ ಕೊಟ್ಟಿತ್ತು. ಹಾಗಾಗಿ ಬಿಜೆಪಿಯ ಭರವಸೆ ಏನಿದೆ ಆ ಭರವಸೆಯನ್ನು ಮೊದಲ ಬಾರಿಗೆ ಈಡೇರಿಸುವ ಸಲುವಾಗಿ ಈ ಒಂದು ಸ್ಥಳಕ್ಕೆ ಸಂಪೂರ್ಣವಾದಂಥ ಅಂದರೆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಬಂದು ಇಲ್ಲಿಯ ಶುದ್ಧೀಕರಣ ಯಾವ ರೀತಿ ಸಾಗುತ್ತೆ, ಜೊತೆಗೆ ಏನನ್ನು ಮಾಡಬೇಕು ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಕೂಡ ನಡೆಯುತ್ತೆ. ಅದ ನಂತರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಈ ಒಂದು ಸ್ಥಳದಲ್ಲಿ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಬಿಜೆಪಿಯ ಸರ್ಕಾರ ತನ್ನ ಮೊದಲ ಹೆಜ್ಜೆಯನ್ನು ಇಡುವಂತಹ ಕೆಲಸವನ್ನು ಕೂಡ ಮಾಡಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ನೂತನ ದೆಹಲಿ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ರೇಖಾ ಗುಪ್ತಾ ಅವರು ಮೊದಲಿಗೆ ಇಂದು ಯಮುನಾ ನದಿಯ ವಾಸುದೇವ್ ಘಾಟ್ಗೆ ಭೇಟಿ ನೀಡಲಿರುವಂಥದ್ದು. ಪ್ರಮುಖವಾಗಿ ಅಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ಮೊದಲ ಬಾರಿಗೆ ಅಂದರೆ ಮೊದಲ ಕ್ಯಾಬಿನೆಟ್ಗೂ ಮುನ್ನ ಯಮುನಾ ನದಿಯ ಶುದ್ಧೀಕರಣದ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಇಂದು ರೇಖಾ ಗುಪ್ತಾ ಸೇರಿದಂತೆ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಸಚಿವರೇನಿದ್ದಾರೆ ಅವರು ಕೂಡ ಇಂದು ಆಗಮಿಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ನಾನು ತೋರಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳೇನಿದೆ ಇದು ಯಮುನಾ ನದಿಯ ದಂಡೆಯ ಮೇಲಿರ್ತಕ್ಕಂತಹ ವಾಸುದೇವ ಘಾಟ್. ಈ ಘಾಟ್ನಲ್ಲಿ ಶುದ್ಧೀಕರಣ ಯಾವ ರೀತಿ ನಡೀತಾ ಇದೆ, ಶುದ್ಧೀಕರಣದ ಕಾರ್ಯ ಯಾವ ರೀತಿ ನಡೀತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಿಎಂ ರೇಖಾ ಗುಪ್ತಾ ಸೇರಿದಂತೆ ಹಲವು ನಾಯಕರು ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸಲಿರುವಂಥದ್ದು. ಪ್ರಮುಖವಾಗಿ ಯಾವೆಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡ್ಕೋಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಯಮುನಾ ನದಿಯ ಶುದ್ಧೀಕರಣ ಏನಿದೆ ಈ ಒಂದು ಶುದ್ಧೀಕರಣದ
ಭರವಸೆಯನ್ನ ಬಿಜೆಪಿ ಸರ್ಕಾರ ಕೊಟ್ಟಿತ್ತು. ಹಾಗಾಗಿ ಬಿಜೆಪಿಯ ಭರವಸೆ ಏನಿದೆ ಆ ಭರವಸೆಯನ್ನ ಮೊದಲ ಬಾರಿಗೆ ಈಡೇರಿಸುವ ಸಲುವಾಗಿ ಈ ಒಂದು ಸ್ಥಳಕ್ಕೆ ಸಂಪೂರ್ಣವಾದಂಥ ಅಂದರೆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಬಂದು ಇಲ್ಲಿಯ ಶುದ್ಧೀಕರಣ ಯಾವ ರೀತಿ ಸಾಗುತ್ತೆ, ಜೊತೆಗೆ ಏನನ್ನು ಮಾಡಬೇಕು ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಕೂಡ ನಡೆಯುತ್ತೆ. ಅದ ನಂತರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಈ ಒಂದು ಸ್ಥಳದಲ್ಲಿ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಏನು ಬಿಜೆಪಿಯ ಸರ್ಕಾರ ತನ್ನ ಮೊದಲ ಹೆಜ್ಜೆಯನ್ನು ಇಡುವಂತಹ ಕೆಲಸವನ್ನು ಕೂಡ ಮಾಡಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ನೂತನ ದೆಹಲಿ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ರೇಖಾ ಗುಪ್ತಾ ಅವರು ಮೊದಲಿಗೆ ಇಂದು ಯಮುನಾ ನದಿಯ ವಾಸುದೇವ್ ಘಾಟ್ಗೆ ಭೇಟಿ ನೀಡಲಿರುವಂಥದ್ದು. ಪ್ರಮುಖವಾಗಿ ಅಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ಮೊದಲ ಬಾರಿಗೆ ಅಂದರೆ ಮೊದಲ ಕ್ಯಾಬಿನೆಟ್ಗೂ ಮುನ್ನ ಏನು ಯಮುನಾ ನದಿಯ ಶುದ್ಧೀಕರಣದ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಇಂದು ರೇಖಾ ಗುಪ್ತಾ ಸೇರಿದಂತೆ ಏನು ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಸಚಿವರೇನಿದ್ದಾರೆ ಅವರು ಕೂಡ ಇಂದು ಆಗಮಿಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ನಾನು ತೋರಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳೇನಿದೆ ಇದು ಯಮುನಾ ನದಿಯ ದಂಡೆಯ ಮೇಲಿರ್ತಕ್ಕಂತಹ ಏನು ವಾಸುದೇವ ಘಾಟ್, ಈ ಘಾಟ್ನಲ್ಲಿ ಶುದ್ಧೀಕರಣ ಯಾವ ರೀತಿ ನಡೀತಾ ಇದೆ, ಶುದ್ಧೀಕರಣದ ಕಾರ್ಯ ಯಾವ ರೀತಿ ನಡೀತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಿಎಂ ರೇಖಾ ಗುಪ್ತಾ ಸೇರಿದಂತೆ ಹಲವು ನಾಯಕರು ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸಲಿರುವಂಥದ್ದು. ಪ್ರಮುಖವಾಗಿ ಯಾವೆಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡ್ಕೋಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಯಮುನಾ ನದಿಯ ಶುದ್ಧೀಕರಣ ಏನಿದೆ ಈ ಒಂದು ಶುದ್ಧೀಕರಣದ ಭರವಸೆಯನ್ನ ಬಿಜೆಪಿ ಸರ್ಕಾರ ಕೊಟ್ಟಿತ್ತು. ಹಾಗಾಗಿ ಬಿಜೆಪಿಯ ಭರವಸೆ ಏನಿದೆ ಆ ಭರವಸೆಯನ್ನ ಮೊದಲ ಬಾರಿಗೆ ಈಡೇರಿಸುವ ಸಲುವಾಗಿ ಈ ಒಂದು ಸ್ಥಳಕ್ಕೆ ಸಂಪೂರ್ಣವಾದಂಥ ಅಂದರೆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಬಂದು ಇಲ್ಲಿಯ ಶುದ್ಧೀಕರಣ ಯಾವ ರೀತಿ ಸಾಗುತ್ತೆ, ಜೊತೆಗೆ ಏನನ್ನು ಮಾಡಬೇಕು ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಕೂಡ ನಡೆಯುತ್ತೆ. ಅದ ನಂತರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಈ ಒಂದು ಸ್ಥಳದಲ್ಲಿ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಏನು ಬಿಜೆಪಿಯ ಸರ್ಕಾರ ತನ್ನ ಮೊದಲ ಹೆಜ್ಜೆಯನ್ನು ಇಡುವಂತಹ ಕೆಲಸವನ್ನು ಕೂಡ ಮಾಡಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ನೂತನ ದೆಹಲಿ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ರೇಖಾ ಗುಪ್ತಾ ಅವರು ಮೊದಲಿಗೆ ಇಂದು ಯಮುನಾ ನದಿಯ ವಾಸುದೇವ್ ಘಾಟ್ಗೆ ಭೇಟಿ ನೀಡಲಿರುವಂಥದ್ದು. ಪ್ರಮುಖವಾಗಿ ಅಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ಮೊದಲ ಬಾರಿಗೆ ಅಂದರೆ ಮೊದಲ ಕ್ಯಾಬಿನೆಟ್ಗೂ ಮುನ್ನ ಏನು ಯಮುನಾ ನದಿಯ ಶುದ್ಧೀಕರಣದ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಇಂದು ರೇಖಾ ಗುಪ್ತಾ ಸೇರಿದಂತೆ ಏನು ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಸಚಿವರೇನಿದ್ದಾರೆ ಅವರು ಕೂಡ ಇಂದು ಆಗಮಿಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ನಾನು ತೋರಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳೇನಿದೆ ಇದು ಯಮುನಾ ನದಿಯ ದಂಡೆಯ ಮೇಲಿರ್ತಕ್ಕಂತಹ ಏನು ವಾಸುದೇವ ಘಾಟ್, ಈ ಘಾಟ್ನಲ್ಲಿ ಶುದ್ಧೀಕರಣ ಯಾವ ರೀತಿ ನಡೀತಾ ಇದೆ, ಶುದ್ಧೀಕರಣದ ಕಾರ್ಯ ಯಾವ ರೀತಿ ನಡೀತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಿಎಂ ರೇಖಾ ಗುಪ್ತಾ ಸೇರಿದಂತೆ ಹಲವು ನಾಯಕರು ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸಲಿರುವಂಥದ್ದು. ಪ್ರಮುಖವಾಗಿ ಯಾವೆಲ್ಲ ರೀತಿಯಾದಂತಹ ತಯಾರಿಗಳನ್ನು ಮಾಡ್ಕೋಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಯಮುನಾ ನದಿಯ ಶುದ್ಧೀಕರಣ ಏನಿದೆ ಈ ಒಂದು ಶುದ್ಧೀಕರಣದ ಭರವಸೆಯನ್ನ ಬಿಜೆಪಿ ಸರ್ಕಾರ ಕೊಟ್ಟಿತ್ತು. ಹಾಗಾಗಿ ಬಿಜೆಪಿಯ ಭರವಸೆ ಏನಿದೆ ಆ ಭರವಸೆಯನ್ನ ಮೊದಲ ಬಾರಿಗೆ ಈಡೇರಿಸುವ ಸಲುವಾಗಿ ಈ ಒಂದು ಸ್ಥಳಕ್ಕೆ ಸಂಪೂರ್ಣವಾದಂಥ ಅಂದರೆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಬಂದು ಇಲ್ಲಿಯ ಶುದ್ಧೀಕರಣ ಯಾವ ರೀತಿ ಸಾಗುತ್ತೆ, ಜೊತೆಗೆ ಏನನ್ನು ಮಾಡಬೇಕು ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಕೂಡ ನಡೆಯುತ್ತೆ. ಅದ ನಂತರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಈ ಒಂದು ಸ್ಥಳದಲ್ಲಿ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಏನು ಬಿಜೆಪಿಯ ಸರ್ಕಾರ ತನ್ನ ಮೊದಲ ಹೆಜ್ಜೆಯನ್ನು ಇಡುವಂತಹ ಕೆಲಸವನ್ನು ಕೂಡ ಮಾಡಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.